ವಿಧಾನಸೌಧದಲ್ಲಿ ಪಾಕ್ ಪರ ಜಿಂದಾಬಾದ್ ಘೋಷಣೆ ಏನಾಯ್ತಲ್ಲ, ಆ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿಯೂ ಕೂಡ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದೊಂದು ದೇಶದ್ರೋಹದ ಕೆಲಸ ಆಗಬಾರ್ದಾಗಿತ್ತು, ಆಗಿದೆ. ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ಅಂತ ಹೇಳಿದರು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬಾಗಲಕೋಟೆಯಲ್ಲಿ ಮಾತನಾಡಿದ್ರು. ಅಂದರೆ ವಿಧಾನಸೌಧದಲ್ಲಿ ಈ ಪಾಕ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯ ವಿಚಾರವಾಗಿ ಮಾತನಾಡಿದ್ರು. ಇದೊಂದು ದೇಶದ್ರೋಹದ ಕೆಲಸ ಆಗಬಾರ್ದಾಗಿತ್ತು, ಆದರೆ ಆಗಿದೆ. ಅದಕ್ಕೆಲ್ಲವೂ ಕೂಡ ಕಡಿವಾಣ ಹಾಕಬೇಕಾಗತ್ತೆ. ಜೊತೆಗೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಅಂತ ನೋಡಿದಾಗ ಸತ್ಯಕ್ಕೆ ಬೆಲೆ ಇಲ್ಲ ಅಂತ ಬೇಸರವನ್ನು ಹೊರಹಾಕಿದ್ರು. ಇದು ಒಂದು ದೇಶದ್ರೋಹದ ವಿಚಾರ, ಇದು ಆಗಬಾರ್ದಿತ್ತು, ಆಗಿದೆ. ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂದ್ರೆ ಒಂದು ದೇಶದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಅದಕ್ಕೆ ಮೂಲತಃ ನಾವು ನಮ್ಮ ದೇಶದ ಮೇಲೆ ಇರುವಂತಹ ಪ್ರೇಮವನ್ನು ಮಿಕ್ಕಿದ್ದೆಲ್ಲ ಬದಿಗಿಟ್ಕೊಂಡ್ಬಿಟ್ಟು ದೇಶ ಮೊದಲು ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು. ಅದಕ್ಕೆ ಅದರ ಉಲ್ಲಂಘನೆ ಆದರೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋದು. ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ತಾವು ಹೇಳಿದ್ದೇ ಸತ್ಯ ಅಂತ ತಿಳ್ಕೊಂಡಂತ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ. ಅದರಿಂದಾಗಿ ಈ ರೀತಿ ಜನರನ್ನ ಒಂದು ರೀತಿಯಲ್ಲಿ ತಪ್ಪು ದಾರಿಗೆ ತಗೊಂಡೋಗುವಂತ ಪ್ರಯತ್ನಗಳು ನಡೀತಾ ಇರ್ತದೆ. ಎಲ್ಲರೂ ಒಂದೇ, ಅವ್ರು ಇವ್ರನ್ನ ದೂರ್ತಾ ಇರ್ತಾರೆ, ಇವ್ರು ಅವ್ರನ್ನ ದೂರ್ತಾ ಇರ್ತಾರೆ. ಅದರಿಂದಾಗಿ ಯಾವುದೇ ವಿಚಾರದಲ್ಲಿ ಒಂದು ಚರ್ಚೆ ನಡಿಬೇಕಾದ್ರೆ ಅದರಲ್ಲಿ ಸತ್ಯ ಬಹಳ ದೂರ ಇದೆ ಅಂತ ನನ್ನ ವಿಚಾರ. ನನ್ನ ಅನಿಸಿಕೆಯಲ್ಲಿ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.